ನಮಸ್ಕಾರ. ಇಂದು ನಾವು ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಕೇಳ್ಕೊಳ್ಳೋಣ. ಎಷ್ಟೇ ವಿಶ್ರಾಂತಿ ತಗೊಂಡ್ರೂ ಯಾಕೆ ನಮ್ಮಲ್ಲಿ ಚಾಲ ಮಂದಿಗೆ ಯಾವಾಗಲೂ ಸುಸ್ತಾದ ಹಾಗೆ, ಒಂದು ರೀತಿ ಒತ್ತಡದಲ್ಲಿರುವ ಹಾಗೆ ಅನಿಸುತ್ತೆ? ಇದರ ಹಿಂದಿನ ಕಾರಣವನ್ನು ಹುಡ್ಕೋಣ ಬನ್ನಿ. ಹೌದು, ಈ ಭಾವನೆ ಬಹುತೇಕ ಎಲ್ರಿಗೂ ಒಂದಲ್ಲ ಒಂದು ಸಮಯದಲ್ಲಿ ಬಂದೇ ಇರುತ್ತೆ. ಸಾಮಾನ್ಯವಾಗಿ ನಾವು ಈ ದಿನ ಜಾಸ್ತಿ ಕೆಲ್ಸ ಅಥವಾ ನಿದ್ದೆ ಸರಿಯಿಲ್ಲ ಅನ್ನೋ ಕಾರಣಗಳಿಗೆ ಹಾಕ್ತೀವಿ. ಆದ್ರೆ ನಿಜವಾದ ಕಾರಣ ಅದಕ್ಕಿಂತಲೂ ಆಳವಾಗಿರಬಹುದು ಅನ್ನೋದೇ ಇಂದಿನ ಚರ್ಚೆಯ ವಿಷಯ. ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಅಂದ್ರೆ, ಈ ನಿರಂತರ ಬಳಲಿಕೆ ನಮ್ಮದೇನೋ ತಪ್ಪು, ನಮ್ಮಲ್ಲಿ ಶಿಸ್ತಿಲ್ಲ ಅಥವಾ ನಮ್ಮ ಇಚ್ಛಾಶಕ್ತಿ ಕಡಿಮೆ ಇದೆ ಅಂತ ಅಲ್ಲ. ಬದಲಿಗೆ ನಾವು ಬದುಕ್ತಿರುವ ಈ ಪರಿಸರವೇ ಈ ಒತ್ತಡವನ್ನ ಸೃಷ್ಟಿ ಮಾಡ್ತಾ ಇದೆ ಅಂತ ಈ ವಿಶ್ಲೇಷಣೆ ಹೇಳುತ್ತೆ. ಅಂದ್ರೆ ಇದರ ಅರ್ಥ ಏನ್ ಗೊತ್ತಾ? ಸಮಸ್ಯೆ ಇರೋದು ವ್ಯವಸ್ಥೆಯಲ್ಲಿ, ಆದ್ರೆ ನಾವು ದೂಷಿಸ್ತಾ ಇರೋದು ವ್ಯಕ್ತಿಗಳನ್ನ. ಇದು ಅತಿದೊಡ್ಡ ತಪ್ಪು. ನಮ್ಮ ಸಾಮರ್ಥ್ಯಕ್ಕೆ ಒಂದು ಮಿತಿ ಇರುತ್ತೆ. ಆ ಮಿತಿಯನ್ನು ಮೀರಿ ಒತ್ತಡ ಹಾಕಿದಾಗ ಅದನ್ನ ನಮ್ಮ ವೈಫಲ್ಯ ಅಂತ ಅಂದ್ಕೊಳ್ತಿದ್ದೇವೆ. ಸರಿ, ಈ ಒತ್ತಡ ನಮ್ಮ ತಪ್ಪಲ್ಲ ಅಂದಮೇಲೆ ಇದರ ನಿಜವಾದ ಮೂಲ ಕಾರಣವಾದ್ರೂ ಏನು? ನಮ್ಮ ಶಕ್ತಿಯನ್ನ ಸದ್ದಿಲ್ಲದೆ ಹೀರ್ತಿರುವ ಆ ಅದೃಶ್ಯ ಶಕ್ತಿ ಯಾವುದು? ಬನ್ನಿ ಈಗ ಅದನ್ನ ಪತ್ತೆ ಹಚ್ಚೋಣ. ಇದೇ ನಮ್ಮ ಇವತ್ತಿನ ಸಮಸ್ಯೆಯ ಮೂಲ. ಸೂಕ್ಷ್ಮ ನಿರ್ಧಾರಗಳು. ಅಂದ್ರೆ ಪ್ರತಿದಿನ ನಾವು ತೆಗೆದುಕೊಳ್ಳುವ ನೂರಾರು, ಸಾವಿರಾರು ಸಣ್ಣಪುಟ್ಟ ನಿರ್ಧಾರಗಳು. ಇವು ನಮ್ಮ ಅರಿವಿಗೆ ಬರದ ಹಾಗೆ ನಮ್ಮ ಮೆದುಳಿನ ಶಕ್ತಿಯನ್ನ ಬ್ಯಾಟರಿ ಡ್ರೈನ್ ಆದ ಹಾಗೆ ಖಾಲಿ ಮಾಡ್ತವೆ. ಯೋಚನೆ ಮಾಡಿ ನೋಡಿ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಯಾವ ಇಮೇಲ್ಗೆ ಮೊದಲು ಉತ್ತರ ಕೊಡಬೇಕು? ವಾಟ್ಸ್ಆಪ್ ನೋಟಿಫಿಕೇಶನ್ ನೋಡ್ಬೇಕಾ ಬೇಡವಾ? ಯಾವ ಬಟ್ಟೆ ಹಾಕ್ಕೋಬೇಕು? ತಿಂಡಿಗೇನ್ ತಿನ್ಬೇಕು? ಹೀಗೆ ಪ್ರತಿಯೊಂದು ನಿರ್ಧಾರವೂ ನೋಡೋಕ್ಕೆ ಸಣ್ಣದ ಅನ್ಸ್ಬೋದು, ಆದ್ರೆ ಇವೆಲ್ಲವೂ ಒಟ್ಟಿಗೆ ಸೇರಿ ದಿನದ ಕೊನೆಗೆ ನಮ್ಮನ್ನ ಸಂಪೂರ್ಣವಾಗಿ ಸುಸ್ತು ಮಾಡ್ತವೆ. ಇದು ಕೇಳೋಕೆಷ್ಟು ವಿಚಿತ್ರ ಅಲ್ವಾ? ನಮ್ಗೆ ಹೆಚ್ಚು ಆಯ್ಕೆಗಳು ಸಿಕ್ಕರೆ ನಾವು ಹೆಚ್ಚು ಸ್ವತಂತ್ರರು ಅಂತ ಅಂದುಕೊಂಡಿದ್ದೀವಿ. ಆದರೆ ವಾಸ್ತವದಲ್ಲಿ ಈ ಅತಿಯಾದ ಆಯ್ಕೆಗಳೇ ನಮ್ಮ ಶಕ್ತಿಯನ್ನ ಸದ್ದಿಲ್ಲದೆ ಹೀರಿ ನಮ್ಮನ್ನ ಆಯಾಸಗೊಳಿಸ್ತಿವೆ. ಈ ಸೂಕ್ಷ್ಮ ನಿರ್ಧಾರಗಳ ಹೊರೆ ಏನಿದೆ, ಇದು ಕೇವಲ ಕೆಲಸ ಮಾಡೋರಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಸಮಾಜದ ಪ್ರತಿಯೊಬ್ಬರ ಮೇಲೂ ಪರಿಣಾಮ ಬೀರ್ತಿದೆ. ಮೊದಲು ಮಕ್ಕಳ ಬಗ್ಗೆ ಮಾತಾಡೋಣ. ಅವರ ಮೆದುಳು ಇನ್ನೂ ಬೆಳವಣಿಗೆಯ ಹಂತದಲ್ಲಿರುತ್ತೆ. ಇಂಥ ಸಮಯದಲ್ಲಿ ಅವರಿಗೆ ಸಿಗ್ತಿರುವ ಈ ಅತಿಯಾದ ಆಯ್ಕೆಗಳು ಮತ್ತು ಮಾಹಿತಿಯ ಸುರಿಮಳೆ ಬಹಳ ಅಪಾಯಕಾರಿ. ಡಿಜಿಟಲ್ ಜಗತ್ತಿನಲ್ಲಿ ಪ್ರತಿ ನೋಟಿಫಿಕೇಶನ್, ಪ್ರತಿ ವಿಡಿಯೋ, ಪ್ರತಿಯೊಂದು ಆಯ್ಕೆಯೂ ಅವರ ಗಮನವನ್ನ ಚದುರಿಸುತ್ತೆ. ಇದರಿಂದ ಒಂದೇ ವಿಷಯದ ಮೇಲೆ ಗಮನ ಇಟ್ಟು ಆಳವಾಡಿ ಕಲಿಯೋ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಸಣ್ಣ ಸಣ್ಣ ವಿಷಯಗಳಿಗೂ ಅವರು ಬೇಗ ಹತಾಶರಾಗ್ತಾರೆ ಮತ್ತು ಆತಂಕ ಪಡುವಂತ ಆಗುತ್ತೆ. ಇನ್ನು ಕೆಲಸ ಮಾಡೋವರ ಕಥೆ ಕೇಳಲೇಬೇಡಿ. ನಮ್ಮ ವರ್ಕ್ ಕಲ್ಚರಲ್ಲಿ ಈ ಸಮಸ್ಯೆಗೆ ಪ್ರೊಡಕ್ಟಿವಿಟಿ ಅಥವಾ ಉತ್ಪಾದಕತೆ ಅನ್ನೋ ಒಂದು ಸುಂದರವಾದ ಮುಖವಾಡ ಇದೆ. ಯಾವಾಗ್ಲೂ ಬ್ಯುಸಿಯಾಗಿ ಕಾಣಿಸಿಕೊಳ್ಳುವುದೇ ಒಂದು ದೊಡ್ಡ ಸಾಧನೆ ಅನ್ನೋ ಹಾಗೆ ಆಗಿದೆ. ಒಂದೇ ಸಮಯದಲ್ಲಿ ಇಮೇಲ್, ಸ್ಲ್ಯಾಕ್ ಮೆಸೇಜ್, ಮೀಟಿಂಗ್ಸ್, ಹೀಗೆ 10 ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಇದಕ್ಕೆ ಕಾಂಟೆಕ್ಸ್ಟ್ ಸ್ವಿಚಿಂಗ್ ಅಂತಾರೆ. ಇದು ನಮ್ಮನ್ನ ಯಾವುದೇ ಒಂದು ಕೆಲಸದ ಮೇಲೆ ಆಳವಾಡಿ ಗಮನ ಕೊಡೋಕೆ ಬಿಡೋದೇ ಇಲ್ಲ. ನೋಡೋಕೆ ನಾವು ತುಂಬಾ ಬ್ಯುಸಿಯಾಗಿ ಕಾಣ್ಬೋದು, ಆದರೆ ಇದು ನಿಜವಾದ ಪ್ರೊಡಕ್ಟಿವಿಟಿ ಅಲ್ಲ. ಇದು ನೇರವಾಗಿ ನಮ್ಮನ್ನ ಮಾನಸಿಕ ಬಳಲಿಕೆಯ ಕಡೆಗೆ ತಳ್ಳುತ್ತೆ. ಇನ್ನು ಹಿರಿಯರ ವಿಷಯಕ್ಕೆ ಬಂದ್ರೆ, ನಿರಂತರವಾಗಿ ಬದಲಾಗುತ್ತಿರುವ ಟೆಕ್ನಾಲಜಿ ಅವರ ಪಾಲಿಗೆ ಒಂದು ದೊಡ್ಡ ಸವಾಲಾಗಿದೆ. ಅವರಿಗೆ ಬೇಕಾದ ಬೆಂಬಲ ಸಿಗದೆ ಅವರು ಬಲವಂತವಾಗಿ ಇದಕ್ಕೆಲ್ಲ ಹೊಂದಿಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದೆ. ಯೋಚನೆ ಮಾಡಿ, ಮೊನ್ನೆವರೆಗೂ ಸುಲಭವಾಗಿದ್ದ ಒಂದು ಆನ್ಲೈನ್ ಬ್ಯಾಂಕಿಂಗ್ ಆ್ಯಪ್ ಇವತ್ತು ಒಂದು ಅಪ್ಡೇಟ್ ಆದ ನಂತರ ಸಂಪೂರ್ಣವಾಗಿ ಬದಲಾಗಿ ಗೊಂದಲಮಯವಾಗಿ ಕಾಣಿಸ್ಬೋದು. ಈ ಸಣ್ಣ ಬದಲಾವಣೆಗೆ ಹೊಂದಿಕೊಳ್ಳೋಕೆ ಅವರಿಗೆ ಹೆಚ್ಚು ಮಾನಸಿಕ ಶಕ್ತಿ ಬೇಕಾಗತ್ತೆ. ಇದು ಅವರ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಿ ಕ್ರಮೇಣ ಅವರನ್ನು ಟೆಕ್ನಾಲಜಿಯಿಂದ ದೂರ ಮಾಡಿ ಏಕಾಂಗಿತನಕ್ಕೆ ದೂಡಬಹುದು. ಸರಿ, ಇಷ್ಟೆಲ್ಲಾ ಸಮಸ್ಯೆಗಳ ಮೂಲ ನಮ್ಮ ಸುತ್ತಲಿನ ಪ್ರಪಂಚದ ವಿನ್ಯಾಸದಲ್ಲೇ ಇದೆ ಅಂದಮೇಲೆ ಪರಿಹಾರ ಕೂಡ ಅಲ್ಲೇ ಇರಬೇಕಲ್ವಾ? ಇದು ಬಹಳ ಮುಖ್ಯವಾದ ಪಾಯಿಂಟ್. ಪರಿಹಾರ ಇರುವುದು ನಮ್ಮನ್ನ ನಾವು ಮತ್ತಷ್ಟು ಶಿಸ್ತಿಗೆ ಒಳಪಡಿಸೋದ್ರಲ್ಲಿ ಅಲ್ಲ, ಬದಲಿಗೆ ನಮ್ಮ ಸುತ್ತಮುತ್ತಲಿನ ಪರಿಸರದಿಂದ ಅನಗತ್ಯ ನಿರ್ಧಾರಗಳನ್ನು ತೆಗೆದುಹಾಕುವುದರಲ್ಲಿ. ನಮ್ಮ ಇಚ್ಛಾಶಕ್ತಿಯ ಮೇಲೆ ಅವಲಂಬಿತರಾಗುವ ಬದಲು ವ್ಯವಸ್ಥೆಯನ್ನೇ ಸರಳಗೊಳಿಸೋದು. ಈ ಸಮಸ್ಯೆಗೆ ಪರಿಹಾರ ಕೇವಲ ಒಂದೇ ಮಟ್ಟದಲ್ಲಿ ಸಾಧ್ಯವಿಲ್ಲ. ಇದಕ್ಕೆ 3 ಹಂತದ ಪರಿಹಾರ ಬೇಕು. ಒಂದು, ವೈಯಕ್ತಿಕ ಮಟ್ಟದಲ್ಲಿ; ಎರಡನೆಯದು ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿ; ಮತ್ತು ಮೂರನೆಯದು ಇಡೀ ಸಮಾಜದ ಮಟ್ಟದಲ್ಲಿ. ವೈಯಕ್ತಿಕವಾಗಿ ನಾವು ಒಂದು ದಿನಚರಿಯನ್ನ ಪಾಲಿಸಬಹುದು. ಕೆಲಸದ ಸ್ಥಳದಲ್ಲಿ ಅನಗತ್ಯ ಮೀಟಿಂಗ್ಗಳನ್ನು ಕಡಿಮೆ ಮಾಡಬಹುದು. ನಮ್ಮ ಗುರಿ ಇರಬೇಕಾಗಿರೋದು ನಮ್ಮ ಮಾನಸಿಕ ಶಕ್ತಿಯನ್ನ
ಹೆಚ್ಚು ಬೇಡೋ ಬದಲು ಅದನ್ನ ಹೇಗೆ ಸಂರಕ್ಷಿಸಬಹುದು ಅಂತ ಯೋಚಿಸುವುದು. ಇದೇ ತತ್ವವನ್ನು ನಾವು ಸಮಾಜದ ಮಟ್ಟದಲ್ಲೂ ಅಳವಡಿಸಬೇಕು. ಸರ್ಕಾರದ ಸೇವೆಗಳು, ಬ್ಯಾಂಕಿಂಗ್ ವ್ಯವಸ್ಥೆಗಳು, ಆಸ್ಪತ್ರೆಗಳು ಹೀಗೆ ಎಲ್ಲವೂ ಸರಳವಾಗಿ ಮತ್ತು ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುವ ಹಾಗೆ ಇರಬೇಕು. ಇದರಿಂದ ಜನರ ಅನಗತ್ಯ ಮಾನಸಿಕ ಹೊರೆ ಗಣನೀಯವಾಗಿ ಕಡಿಮೆಯಾಗುತ್ತೆ. ಈ ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ಳೋದು ಮೊದಲ ಹೆಜ್ಜೆ. ಆದರೆ ಬರೀ ಮಾತಾಡಿದ್ರೆ ಸಾಲದು. ಮೀಡಾ ಫೌಂಡೇಶನ್ ಅಂತಹ ಕೆಲವು ಸಂಸ್ಥೆಗಳು ಈಗಾಗಲೇ ಈ ನಿಟ್ಟಿನಲ್ಲಿ ಕೆಲಸ ಶುರು ಮಾಡಿವೆ ಮತ್ತು ಸಕ್ರಿಯವಾಗಿ ಪರಿಹಾರಗಳನ್ನು ರೂಪಿಸ್ತಿವೆ. ಈ ಸಂಸ್ಥೆಯ ಕೆಲಸವನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ, ನಾವು ನಮ್ಮ ಪರಿಸರವನ್ನು ಸರಿಯಾಗಿ ಮರುವಿನ್ಯಾಸ ಮಾಡಿದರೆ ಜನರು ನಿರಂತರವಾಗಿ ಸುಸ್ತಾಗದೆ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅದ್ಭುತವಾಗಿ ಬದುಕಬಹುದು ಅನ್ನೋದನ್ನು ಇವರು ತೋರಿಸ್ಕೊಟ್ಟಿದ್ದಾರೆ. ನಾವು ಅಂತಿಮವಾಗಿ ಅರ್ಥ ಮಾಡಿಕೊಳ್ಳಬೇಕಾದ ಪ್ರಮುಖ ಅಂಶ ಇಷ್ಟೇ: ಈ ವ್ಯಾಪಕವಾದ ಬಳಲಿಕೆ ಮತ್ತು ಒತ್ತಡ ನಮ್ಮ ಹಣೆಬರಹವಲ್ಲ. ಇದು ನಾವು ನಿರ್ಮಿಸಿದ ವ್ಯವಸ್ಥೆಯ ಒಂದು ತಪ್ಪು. ಹಾಗಾಗಿ ನಾವು ನಿರ್ಮಿಸಿದ್ದನ್ನು ನಾವು ಮರುವಿನ್ಯಾಸಗೊಳಿಸಿ ಸರಿಪಡಿಸಬಹುದು. ಮತ್ತು ಕೊನೆಯದಾಗಿ, ಇದು ನಮಗೆಲ್ಲರಿಗೂ ಒಂದು ಶಕ್ತಿಯುತವಾದ ಆಲೋಚನೆಯನ್ನು ಕೊಡುತ್ತೆ. ನಮ್ಮ ಗುರಿ ಹೆಚ್ಚು ಕಠಿಣರಾಗುವುದಾಗಲಿ ಅಥವಾ ಒತ್ತಡವನ್ನು ಸಹಿಸಿಕೊಳ್ಳುವುದನ್ನು ಕಲಿಯುವುದಾಗಲಿ ಅಲ್ಲ. ಬದಲಿಗೆ ನಮ್ಮ ಮನಸ್ಸಿಗೆ ದಯೆ ತೋರುವ, ನಮ್ಮ ಶಕ್ತಿಯನ್ನು ಗೌರವಿಸುವ ಮತ್ತು ಸಹಿಷ್ಣುತೆಯ ಅಗತ್ಯವೇ ಇಲ್ಲದಂತಹ ಒಂದು ಜಗತ್ತನ್ನು ನಿರ್ಮಿಸುವುದು.